ಸಿಎಂ ಡಿಕೆಶಿ ನಮಗೆ ಹೊಸ ಟಾರ್ಗೆಟ್ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ಹೊಸದಾಗಿ ಪ್ರಜಾಸೇವೆ ಖಾತೆಯನ್ನ ಪ್ರಾರಂಭ ಮಾಡ್ತಿದ್ದೇವೆ. ಸಿಎಂ ಡಿಕೆಶಿ ನಮಗೆ ಹೊಸ ಟಾರ್ಗೆಟ್ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ಹೊಸದಾಗಿ ಪ್ರಜಾಸೇವೆ ಖಾತೆಯನ್ನ ಆರಂಭ ಮಾಡ್ತಿದ್ದೇವೆ. 100 ದಿನಗಳಲ್ಲಿ ಟಾಸ್ಕ್ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ಮಹಿಳಾ ಸಚಿವರ ಆಯ್ಕೆಯಲ್ಲಿ ಕೆಲವೊಂದಿಷ್ಟು ಗೊಂದಲಗಳಿವೆ. ಆದರೆ ಪ್ರಸ್ತುತ ಇರುವ ಮಹಿಳಾ ಶಾಸಕರು ಸಮರ್ಥರಾಗಿದ್ದಾರೆ. ಪ್ರಸ್ತುತ ಇರುವಂತ ಮಹಿಳಾ ಶಾಸಕರು ಸಮರ್ಥರಿದ್ದಾರೆ. ಹೆಬ್ಬಾಳ್ಕರ್, ಉಮಾಶ್ರೀ, ಗಾಯತ್ರಿ 3 ಜನ ಇದ್ದಾರೆ. ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಯುತ್ತೆ ಅಂತ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆಶಿ ನಮಗೆ ಹೊಸ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಹೊಸದಾಗಿ ಪ್ರಜಾಸೇವೆ ಖಾತೆಯನ್ನ ಪ್ರಾರಂಭ ಮಾಡ್ತಿದ್ದೀವಿ. ಇನ್ನೇನು 100 ದಿನಗಳಲ್ಲಿ ಈ ಟಾಸ್ಕ್ನ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮಹಿಳಾ ಸಚಿವರ ಆಯ್ಕೆಗಳಲ್ಲಿ ಗೊಂದಲಗಳಿವೆ. ಆದರೆ ಪ್ರಸ್ತುತ ಇರುವಂತ ಮಹಿಳಾ ಶಾಸಕರು ಸಮರ್ಥರಾಗಿದ್ದಾರೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವತಂತ್ರ ಹೇಗೆ ಸಿಕ್ತು, ಯಾಕಂದ್ರೆ ನಾವು ಉಪಯೋಗ ಮಾಡ್ಕೊಳ್ತಾ ಇರೋದ್ರಿಂದ ನಮ್ಮ ಭಾಷೆನಲ್ಲಿ ಹೇಳುವಂತ ಪ್ರಯತ್ನ ಮಾಡಿದ್ದೀವಿ. ಬೆಳಗಾವಿ ಜಿಲ್ಲೆಗೆ ನಮ್ಮ ಸರ್ಕಾರ ಕಳೆದ 3 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿಗೆ ಒತ್ತು ಕೊಡ್ತಾ ಇದೆ. ಇನ್ನು ಕೂಡ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಹೊಸ ಮುಖ್ಯಮಂತ್ರಿಗಳಾದ ಮೇಲೆ 100 ಡೇಸ್ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. 100ದಲ್ಲಿ ಒಂದು 10 ಟಾಸ್ಕ್ ಇದೆ. ಅದರಲ್ಲಿ ಬಹಳ ಜೋಡ ಇದೆ. ಆಮೇಲೆ ಡಿಸ್ಪೋಸಲ್ ಫಾಸ್ಟ್ ಆಗಿ ಅಧಿಕಾರಿಗಳ ಡಿಸ್ಪೋಸಲ್ ಮಾಡಬೇಕು. ಆಮೇಲೆ ಅದಕ್ಕೆ ವಿಶೇಷವಾಗಿ ಒಂದು ಹೊಸ ಖಾತೆಯನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ವಿ. ಈಗ ಸುಮಾರು ಯೋಜನೆ ಇಟ್ಟು ಒಂದು 100 ಡೇಸ್ದಲ್ಲಿ ಅದು ಕಾರ್ಯಕ್ರಮ ಮುಗಿಬೇಕಂತ ಮಾಡ್ತಾ ಇದ್ವಿ. ಎಲ್ಲರೂ ಕೂಡ ನಾವು ಪ್ರಯತ್ನ ಮಾಡ್ತಾ ನಮ್ಮ ಜಿಲ್ಲೆಗೆ ಏನು ಸಂಬಂಧಪಟ್ಟಿದೆ ಅದಕ್ಕೆ ನಾವು ಒತ್ತು ಕೊಡ್ತಾ ಇದೀವಿ. ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಒತ್ತು ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಒಳ್ಳೆ ಸರ್ಕಾರ ಕೊಡ್ಲಿಕ್ಕೆ ನಮ್ಮ ಹೊಸ ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡ್ತಿದ್ದಾರೆ. ನಾವು ಇನ್ನೊಂದು ಗಾಂಧೀಜಿ ಸ್ಮಾರಕಗಳು ಬಹಳ ಚಿಕ್ಕೋಡಿ ತಾಲೂಕಿನ ಹುಲಿಯಾರಾಗಲಿ, ಉದ್ರಿ ಕೆಲವು ಅಂತ ಬಗ್ಗೆ ದುರಸ್ತಿ ಬಗ್ಗೆ ಏನ್ ಕ್ರಮ ತಗೋಬಹುದು? ಇಲ್ಲ, ಉದಲಿ ರೀತಿ ಮಾಡೋ ಬದಲಾಗಿ ನಾವು ಬೆಳಗಾವಿಯಲ್ಲಿ ಮಾಡಿದ್ವಿ. ಉದಲಿಯಲ್ಲಿ ಮಾಡೋದ್ ಮುಂಚೆಗೆ ಪ್ಲಾನ್ ಇದು ಕೂಡ ಒಂದು ಜಾಗದ ಸಮಸ್ಯೆಯಿಂದ ಬಿಟ್ಟಿದ್ವಿ. ಈಗಾಗಲೇ ನಮ್ಮ ಸರ್ಕಾರದ ಸಾಧನೆ ಸ್ವತಂತ್ರ ಹೇಗೆ ಸಿಕ್ತು, ಯಾಕಂದ್ರೆ ನಾವು